ನಮಸ್ಕಾರ. ನಾನು ಚಂದ್ರಿಕಾ ಉಮೇಶ್ ಮಾತಾಡ್ತಿರೋದು. ನನ್ನ ವೀಡಿಯೋಸ್ ಎಲ್ಲ ನೋಡ್ತಿದ್ದೀರಾ, ಯಾರ್ಯಾರು ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಮತ್ತು ಯಾರು ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವೀಡಿಯೋ ಏನು ಮಾಡೋಕ್ಕೆ ಬಂದಿದ್ದೀನಿ ಅಂತ ಅಂದರೆ, ಏನಂತ ಅಂದರೆ, ನೀವೇನಾದರೂ ಫೋನು ನೀರೊಳಗಡೆ ಏನಾದರೂ ಬಿದ್ದರೆ ನಾವು ಎಲ್ಲಾದರೂ ಟ್ರಿಪ್ ಹೋಗಿರ್ತೀವಿ. ಆವಾಗ ನೀರೊಳಗಡೆ ಫೋನ್ ಬಿದ್ದರೆ ಏನು ಮಾಡಬೇಕು, ಇಮಿಡಿಯೇಟಾಗಿ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ನೀರೊಳಗಡೆ ಫೋನ್ ಬಿದ್ದ ತಕ್ಷಣ ಫೋನ್ ಈ ಥರ ವರ್ಕ್ ಆಗೋದಿಲ್ಲ, ಏನೂ ವರ್ಕ್ ಆಗೋದಿಲ್ಲ, ಅದು ಸ್ವಿಚ್ ಆಫ್ ಆಗಿರುತ್ತೆ. ಆವಾಗ ನಾವು ಇಮಿಡಿಯೇಟಾಗಿ ಅಂದರೆ ನಮ್ಮ ಮನೆ ಹತ್ರ ಇದ್ದರೆ ಮನೇಲಿ ಬಂದುಬಿಟ್ಟು ನಾವು ಅಕ್ಕಿ ಡಬ್ಬ ಇರುತ್ತಲ್ಲ, ಈ ಥರ ತೋರಿಸು, ಅಕ್ಕಿ ಡಬ್ಬದೊಳಗಡೆ ಬಂದು ಫುಲ್ ಈ ಥರ ಹಾಕಬೇಕು. ಈ ಥರ ನೋಡಿ, ಈ ಥರ ಉಣ್ಬೇಕು. ಈ ಥರ ಉಣ್ಬಿಟ್ಟು ನಾವು 6 ಅವರ್ ಅಥವಾ 8 ಅವರ್ ಬಿಡಬೇಕು. 8 ಅವರ್ ಗಂಟ ಅದನ್ನ ನೋಡೋಕ್ಕೆ ಹೋಗಬೇಡಿ. ಅಕ್ಕಿಲಿ ಏನಂದರೆ ಈಟಿನ ಅಂಶ ಇರುತ್ತೆ, ಅದರಿಂದ ಅದು ಮೊಬೈಲ್ನಿರೋ ತೇವಾಂಶ ಎಲ್ಲ ಎಳ್ಕೊಳ್ಳುತ್ತೆ. ಪಾಸ್ ಮಾಡ. ನೆಕ್ಸ್ಟು ನಾವು 8 ಅವರಲ್ಲಿ ಫೋನ್ನ ತೆಗಿಬೇಕು. 8 ಅವರ್ ಆದಮೇಲೆ ಫೋನ್ ತೆಗೆದು ನೀವು ಆನ್ ಮಾಡಿದರೆ, ಮಾಮೂಲಿ ಫೋನ್ ಹೆಂಗೆ ವರ್ಕ್ ಆಗ್ತಿತ್ತೋ ಅದೇ ಆನ್ ಮಾಡಿದರೆ 8 ಅವರ್ ಆದಮೇಲೆ ನಿಮ್ಮ ಫಸ್ಟ್ ಫೋನ್ ಹೆಂಗೆ ವರ್ಕ್ ಆಗ್ತಿತ್ತೋ ಅದೇ ಥರ ವರ್ಕ್ ಆಗೋಗುತ್ತೆ. ನಾನು ಸುಮ್ಮನೆ ಅಂತೂ ನಿಮ್ಗೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ನಾನು ಟ್ರೈ ಮಾಡಿದ್ದೀನಿ. ನಾನು ಒಂದ್ಸರಿ ಬಲ್ಮುರಿ ಫಾಲ್ಸಿಗೆ ಹೋದಾಗ ಹಿಂಗೆ ನೀರೊಳಗಡೆ ಬಿದ್ದೋಗ್ಬಿಟ್ಟಿತ್ತು ಫೋನು. ಆವಾಗ ಬಂದ್ಬಿಟ್ಟು ನಾನು ನೈಟು 7 o'clock ಏನೋ ಇಟ್ಟೆ, ಮಾರ್ನಿಂಗ್ ತೆಗೆದು ಆನ್ ಮಾಡಿದರೆ ಸೇಮ್ ಮೊಬೈಲ್ ಹೆಂಗಿತ್ತು ಅದೇ ಥರ ವರ್ಕ್ ಆಗುತ್ತೆ. ನಾನು ಮಾಡ್ತಿರೋ ವೀಡಿಯೋಸ್ ನಿಮಗೆಲ್ಲ ಇಷ್ಟ ಆದರೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ನನ್ನ ವೀಡಿಯೋಸ್ ಎಲ್ಲ ನೋಡ್ತೀರಾ ಅವ್ರಿಗೆಲ್ಲರಿಗೂ ಧನ್ಯವಾದಗಳು, ಸಬ್ಸ್ಕ್ರೈಬ್ ಆಗಿರೋರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.